ಅವನು ಹುಟ್ಟಿದ ದಿನದಿಂದಲೇ ನಾನು ಖುಷಿಯಾಗಿದ್ದೀನಿ. ಅಕ್ಟೋಬರ್ 22, 2020 ನಮಗೆ ಹೊಸ ಒಂದು ಭರವಸೆಯ ಬೆಳಕು ನಮಗೆ ಕಾಣ್ತು. ಹೊಸ ಭರವಸೆಯ ಬೆಳಕು. ಅವತ್ತಿನಿಂದ ಇವತ್ತವರೆಗೂ ತಾತ 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 ತಾತ. ನನಗೆ ಅವನಿಗೆ ಬೇರೆ ಬೇರೆ ಹೆಸರೆಲ್ಲ ಕರಿತೀನಿ. ಅವನ ರಾಯನ್ ಅಂತೀನಿ. ಅವನೇ ಹೇಳ್ತಾನೆ ನನ್ನ, ತಾತ ನೀನು ಒಂದೊಂದು ಸಲ ರಾಯನ್ ಅಂತೀಯ, ಅಪ್ಪಿ ಅಂತೀಯ, ಅಪ್ಪೂ ಅಂತೀಯ, ಏನೇನೋ ಅಂತೀಯ ಅಂತ ಹೇಳಿ ಅವನಿಗೆ ನೋಡಿ ಒಂದೇನು ಅಂದರೆ, ನನ್ನ ಮಗಳು ಯಾವುದೋ ಒಂದು ಟೈಮಲ್ಲಿ ಹೇಳ್ದ, ಅಪ್ಪ ಮಾತಾಡ್ತಾನೆ ಅಲ್ಲ ಮಗು, ಇವನು ಮಾತಾಡ್ತಾನಪ್ಪ ಅಂತ ಕೇಳ್ತಾಯಿದ್ಲು. ಇವತ್ತು ಹೇಳ್ತಾಳೆ, ಅಪ್ಪ ಇದು ಸಿಕ್ಕಾಪಟ್ಟೆ ಮಾತಾಡ್ತಾನಪ್ಪ, ಏನಪ್ಪ ಮಾಡಲಿ, ಎಲ್ಲದಕ್ಕೂ ಪ್ರತ್ಯುತ್ತರ ಕೊಡ್ತಾನೆ ಅಂದ್ಬಿಟ್ಟು. ಅದು ಬೆಳೆಯುವ ಗುಣ. ಒಂದು ಸೆಕೆಂಡು ಆ ಮಗು ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಒಂಥರ ನಮ್ಮ ಕೈಲಿ ಇರೋಕ್ಕಾಗಲ್ಲ. ವಿತೌಟ್ ಆಕ್ಸಿಜನ್ ಆಗಿಬಿಡ್ತೀನಿ ನಾನಂತೂ. ತುಂಬ ನಮ್ಮ ಮಗಳೇ ಹೇಳ್ತಾಳೆ, ಅಪ್ಪ ನೀನು ತುಂಬ ಹೈಪರ್ ಆಗಿಬಿಡ್ತೀಯ, ಒಂದು ಮೆಟ್ಲತ್ತು ಇಳಿಯೋವಾಗ ಹುಷಾರು 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 ಅಂತ ಅಂತೀಯ, ಎಲ್ಲಾದರೂ ಕಾರ್ ಡೋರ್ ತೆಗೆದಾಗ ಇಲ್ಲಿ ಕೈ ಇಟ್ಕೊಂಡ್ಬಿಡೋದು. ಇದೆಲ್ಲ ನನಗೆ ಸಿಕ್ಸ್ತ್ ಸೆನ್ಸ್ ವರ್ಕೌಟ್ ಆಗ್ತಾ ಇರುತ್ತೆ. ಅವನಿಗೆ ಯಾವುದೇ ಥರದ್ದು ತೊಂದರೆ ಆಗಬಾರ್ದು ಅಂತ. ಯಾಕೆಂದರೆ ಅದು ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ, ನನ್ನ ಒಳಗಡೆ ಇರೋದಂತ ಅನಿಸಿಕೆ.